ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಭಾಷ್ ಸರ್. ಈ ದಿನ ನಾವು ಪ್ರಮುಖ ಇತಿಹಾಸದ ಪ್ರಶ್ನೆಗಳು, ವಿಶೇಷವಾಗಿ PC, PSI ಮತ್ತು ಗ್ರೂಪ್ ಸಿ ಮುಂತಾದ ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಇತಿಹಾಸದ ಪ್ರಶ್ನೆಗಳನ್ನು ಈ ದಿನ ನೋಡೋಣ. ನಾವು ಇಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತ ಬರ್ತದೆ. ಫಸ್ಟ್ ನಾವು ತಿಳ್ಕೋಬೇಕು, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂದ್ರೆ, ವರ್ನಾಕ್ಯುಲರ್ ಇಂಗ್ಲಿಷ್ ಮೀನಿಂಗ್ ಏನಪ್ಪಾ ಅಂದ್ರೆ ದೇಶೀಯ ಭಾಷೆಗಳು. ವರ್ನಾಕ್ಯುಲರ್ ಮೀನ್ಸ್ ದೇಶೀಯ ಭಾಷೆಗಳು. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತಂದ್ರೆ ದೇಶೀಯ ಭಾಷೆಗಳ ಒಂದು ಪತ್ರಿಕೆಗಳೇನು ಆ ದಿನ ಪ್ರಕಟಗೊಳ್ತಾ ಇದ್ವಲ್ಲ, ಅವುಗಳ ಮೇಲೆ ಹೇರಿದಂತ ನಿರ್ಬಂಧನ 1878ರಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ತಂದವರು ಯಾರಪ್ಪ ಅಂದ್ರೆ ಲಾರ್ಡ್ ಲಿಟ್ಟನ್. ಅಂದಿನ ವೈಸ್ರಾಯ್ ಲಾರ್ಡ್ ಲಿಟ್ಟನ್ ಏನ್ ಮಾಡ್ತಾನಪ್ಪ ಅಂದ್ರೆ, ಕನ್ನಡದಲ್ಲಿ ಕೂಡ ಬರೀತೀನಿ, ಕನ್ನಡದ ಮಕ್ಕಳಿಗೆ ಅರ್ಥ ಆಗ್ಬೇಕು. ಲಾರ್ಡ್ ಲಿಟ್ಟನ್ ವರ್ನಾಕ್ಯುಲರ್ ಅಂತ ಆಗ್ಲೇ ಹೇಳಿದೆ, ದೇಶೀಯ ಭಾಷೆಗಳ ಪತ್ರಿಕೆಗಳೇನು ಪ್ರಕಟ ಆಗ್ತಿದ್ವು ಅಂದಿನ ಕಾಲದಲ್ಲಿ, ಜನರಲ್ಲಿ ಒಂದು ದೇಶೀಯ ಭಾವನೆ ಮೂಡಿಸುವಂಥದ್ದು. ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರೆಯುವಂತಹ ಪತ್ರಿಕೆಗಳು ದೇಶೀಯ ಭಾಷೆಗಳಲ್ಲಿದ್ವು. ಅವುಗಳ ಮೇಲೆ ನಮ್ಮ ಲಾರ್ಡ್ ಲಿಟ್ಟನ್ ಏನ್ ಮಾಡ್ತಾನಂದ್ರೆ ನಿರ್ಬಂಧನ ಹೇರ್ತಾನೆ. ಇದನ್ನ ಏನಂತಾರಪ್ಪ ಅಂದ್ರೆ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್. ದೇಶೀಯ ಭಾಷೆಗಳ ಪತ್ರಿಕೆಗಳ ಮೇಲೆ ಹೇರಿದಂತ ನಿರ್ಬಂಧಕ್ಕೆ ಏನಂತಾರಪ್ಪ ಅಂದ್ರೆ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್. ಅಂದ್ರೆ ಬ್ರಿಟಿಷರ ವಿರುದ್ಧ ದೇಶೀಯ ಭಾಷೆಗಳಲ್ಲಿ ಬರೀತಿದ್ರಲ್ಲ, ಅದ್ರ ಮೇಲೆ ಲಿಟ್ಟನ್ ಏನ್ ಮಾಡ್ತಾನೆ, ವೈಸ್ರಾಯ್ ಲಾರ್ಡ್ ಲಿಟ್ಟನ್ ಏನ್ ಮಾಡ್ತಾನೆ ಅಂದ್ರೆ ನಿರ್ಬಂಧನ ಹೇರ್ತಾನೆ. ನಿಮ್ಮನ್ನ ಕೇಳ್ಬಹುದು, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಯಾರು ಜಾರಿಗೆ ತಂದ್ರು, ಯಾವ ವೈಸ್ರಾಯ್ ಜಾರಿಗೆ ತಂದ್ರು ಅಂತ ಕೇಳಿದಾಗ ನೀವನ್ಬೇಕು ಏನಪ್ಪಾ ಅಂದ್ರೆ ಲಾರ್ಡ್ ಲಿಟ್ಟನ್. ಇದು ನೆನಪಿಟ್ಕೊಳ್ಳೋಕೆ ಒಂದು ಸಣ್ಣದು ಹೇಳ್ತೀನಿ. ಏನಪ್ಪಾ ಅಂದ್ರೆ ಲಿಟಲ್ ಅಂತ ತಿಳ್ಕೊಳ್ಬೇಕು. ಅಂದ್ರೆ ಪತ್ರಿಕಾವೆಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿತ್ತಲ್ಲ, ಪತ್ರಿಕೆಗಳಲ್ಲಿ ಪ್ರಕಟ ಮಾಡ್ತಿದ್ರಲ್ಲ ಬ್ರಿಟಿಷರ ವಿರುದ್ಧ, ಅದನ್ನ ಕಡಿಮೆಗೊಳಿಸಿದವನೇ ಲಿಟ್ಟನ್. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ದೇಶೀಯ ಭಾಷೆಗಳ ಮೇಲೆ ಪತ್ರಿಕಾ ಒಂದು ನಿರ್ಬಂಧನವನ್ನ ಹೇರ್ತಾನೆ. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಇಲ್ಲಿ ಅಮೃತ್ ಬಜಾರ್ ಅಂತ ಒಂದು ಪತ್ರಿಕೆ ಇರ್ತದೆ. ಅಮೃತ್ ಬಜಾರ್ ಇದು ಬಂಗಾಳ ಪತ್ರಿಕೆ. ಇದು ಬಂಗಾಳ ಭಾಷೆಯಲ್ಲಿ ಪ್ರಕಟವಾಗುವಂತಹ ಒಂದು ಪತ್ರಿಕೆ ಅಮೃತ್ ಬಜಾರ್. ಇದನ್ನ ಯಾರು ಪ್ರಕಟಗೊಳಿಸ್ತಿರ್ತಾರಂದ್ರೆ ಶಿಶಿರ್ ಕುಮಾರ್ ಘೋಷ್. ಇದು ಕೂಡ ಇಂಪಾರ್ಟೆಂಟ್. ಕೆಲವೊಂದ್ಸರಿ ಪತ್ರಿಕೆಗಳನ್ನು ಕೊಟ್ಟು ಅವನು ಹೊಂದಿಸಿ ಅಂತ ಕೊಡ್ತಾರೆ. ಅಮೃತ್ ಬಜಾರ್ ಇದು ಬಂಗಾಳ ಭಾಷೆಯಲ್ಲಿ ಪ್ರಕಟವಾಗುವಂತ ಒಂದು ಪತ್ರಿಕೆ. ಶಿಶಿರ್ ಕುಮಾರ್ ಘೋಷ್ ಅವರು ಇದನ್ನ ಪ್ರಕಟಣೆ ಮಾಡ್ತಿರ್ತಾರೆ. ಲಿಟ್ಟನ್ ಏನ್ ಮಾಡ್ಬಿಡ್ತಾನೆ, ಭಾರತೀಯ ಭಾಷೆಗಳ ಪತ್ರಿಕೆಗಳ ಮೇಲೆ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ತಂದು ನಿರ್ಬಂಧನ ಹೇರಿದಾಗ ಮರುದಿನ ರಾತ್ರಿನೇ ಇದನ್ನ ಏನ್ ಮಾಡ್ತಾರೆ, ಅಮೃತ್ ಬಜಾರ್ ಪತ್ರಿಕೆಯನ್ನ ಶಿಶಿರ್ ಕುಮಾರ್ ಘೋಷ್ ಅವರು ಇದನ್ನ ಸ್ಥಾಪನೆ ಮಾಡಿರ್ತಾರಲ್ಲ. ಅಮೃತ್ ಬಜಾರ್ ಮೊದಲು ಬಂಗಾಳಿಯಲ್ಲಿ ಪ್ರಕಟ ಆಗ್ತಿರ್ತದೆ. ಅಂದ್ರೆ ದೇಶೀಯ ಭಾಷೆಗಳ ಮೇಲೆ ಹೇರಿ ನಿರ್ಬಂಧ. ಅದು ಬಂಗಾಳಿಯಲ್ಲಿ ಪ್ರಕಟವಾಗ್ತಕ್ಕಂಥ ಪತ್ರಿಕೆಯನ್ನ ಏನ್ ಮಾಡ್ಬಿಡ್ತಾರೆ, ಬೆಳಗಾಗುವಷ್ಟರಲ್ಲಿ ಇಂಗ್ಲಿಷ್ ಅಲ್ಲಿ ಪ್ರಕಟ ಮಾಡ್ತಾರೆ. ಇನ್ನೊಂದು ಬರ್ತದೆ ಇಲ್ಲಿ ಸೋಮ್ ಪ್ರಕಾಶ್. ಇನ್ನೊಂದು ಯಾವ್ದು ಬರ್ತದೆ, ಸೋಮ್ ಪ್ರಕಾಶ್. ಕೇಳ್ಬೋದು ಸೋಮ್ ಪ್ರಕಾಶ್ ಯಾರು ಪ್ರಕಟಣೆ ಮಾಡ್ತಕ್ಕಂಥ ಪತ್ರಿಕೆ ಅಂತ ಕೇಳ್ಬೋದು. ಸೋಮ್ ಪ್ರಕಾಶ್ ಯಾರು ಪ್ರಕಟಣೆ ಮಾಡ್ತಿದ್ರಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಕೇವಲ ನಾವಿಲ್ಲಿ ಸೋಮ್ ಪ್ರಕಾಶ್ ಈಶ್ವರ್ ಚಂದ್ರ ವಿದ್ಯಾಸಾಗರ ಪತ್ರಿಕೆ ಅಂತ ತಿಳ್ಕೊಳ್ಬಾರ್ದು. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಏನ್ ಮಾಡಿದ್ರು ಅಂತ ಕೆಲವೊಂದು ಪರೀಕ್ಷೆಗಳಲ್ಲಿ ಕೇಳ್ತಾರೆ. ವಿಧವಾ ಪುನರ್ವಿವಾಹ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ವಿಧವಾ ಪುನರ್ವಿವಾಹ ವಿಧವಾ ಪುನರ್ವಿವಾಹದ ಬಗ್ಗೆ ಚರ್ಚೆ ಮಾಡಿದವರು. ವಿಧವಾ ಪುನರ್ವಿವಾಹವನ್ನ ಭಾರತದಲ್ಲಿ ಮತ್ತೊಮ್ಮೆ ಪ್ರಾರಂಭ ಮಾಡಿಸೋರು ಯಾರಪ್ಪ ಅಂದ್ರೆ
ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು. ಇವರು ಸೋಮ್ ಪ್ರಕಾಶ್ ಅಂತಕ್ಕಂಥ ಪತ್ರಿಕೆಯನ್ನ ಇದು ಮಾಡಿರ್ತಾರೆ. ಫಸ್ಟ್ನೇದು ಹೇಳಿದ ಪ್ರಶ್ನೆ ನೆನಪಿಟ್ಕೊಳ್ಬೇಕು, ವರ್ನಾಕುಲರ್ ಪ್ರೆಸ್ ಆಕ್ಟ್. ಇದು ಏನಪ್ಪಾ ಅಂತಂದ್ರೆ 1878ರಲ್ಲಿ ವರ್ನಾಕುಲರ್ ಪ್ರೆಸ್ ಆಕ್ಟ್ ಲಾರ್ಡ್ ಲಿಟ್ಟನ್. ನೆನಪಿಟ್ಟುಕೊಳ್ಬೇಕು, ಯಾವ ವೈಸ್ರಾಯ್ ತಂದ ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯವನ್ನ ಕಡಿಮೆ ಮಾಡಿದವನು. ಲಿಟ್ಲ್ ಅಂದ್ರೆ ಕಡಿಮೆ. ಯಾರಪ್ಪ ವೈಸ್ರಾಯ್? ಅವನು ಲಿಟ್ಟನ್ ಅಂತ. ಇದನ್ನ ಮತ್ತೊಬ್ಬ ವೈಸ್ರಾಯ್ ಬರ್ತಾನೆ, ಲಾರ್ಡ್ ರಿಪ್ಪನ್ ಅಂತ ಹೇಳಿ. ಲಾರ್ಡ್ ರಿಪ್ಪನ್. ಲಾರ್ಡ್ ರಿಪ್ಪನ್ ಇವನು ಬಂದು ಏನ್ ಮಾಡ್ತಾನಪ್ಪ ಅಂದ್ರೆ, ಲಿಟ್ಟನ್ ಹೇರಿದಂತ ಪತ್ರಿಕಾ ಒಂದು ನಿರ್ಬಂಧನೆ ಏನಿತ್ತು ವರ್ನಾಕುಲರ್ ಪ್ರೆಸ್ ಆಕ್ಟ್ ಅನ್ನ ಲಾರ್ಡ್ ರಿಪ್ಪನ್ ಬಂದು ಏನ್ ಮಾಡ್ತಾನಪ್ಪ ಅಂದ್ರೆ, ಆ ವರ್ನಾಕುಲರ್ ಪ್ರೆಸ್ ಆಕ್ಟ್ ಏನಿತ್ತಲ್ಲ ಆ ಒಂದು ಪತ್ರಿಕೆಗಳ ಮೇಲೆ ಹೇರಿದಂತ ನಿರ್ಬಂಧನೆಯನ್ನ 1882ರಲ್ಲಿ. ಇಲ್ಲಿ ನಾನು ಹೇಳ್ತಾ ಇರೋ ಪ್ರಶ್ನೆಗಳು ನೀವು GPSTR ಪ್ರೈಮರಿ ಟೀಚರ್, ಹೈಸ್ಕೂಲ್ ಟೀಚರ್ಗಳಲ್ಲಿ 60 ಮಾರ್ಕ್ಸಿನ ಒಂದು SST ಪೇಪರ್ ಇರ್ತದೆ. ಅಲ್ಲಿ ನಿಮಗೆ ಬರೀಲಿಕ್ಕೆ ಕೊಡ್ತಾರೆ ಉತ್ತರ. ಕೇವಲ MCQ ಮಾತ್ರ ಇರೋದಿಲ್ಲ, ಅಲ್ಲಿ ಬರೆಯುವಂತ ಪ್ರಶ್ನೆಗಳು ಇರ್ತವೆ. ಇಂಥದನ್ನ ನೆನಪಿಟ್ಟುಕೊಂಡಾಗ ನೀವು ಉತ್ತರ ಬರೆಯೋಕೆ ಸಾಧ್ಯ. ವರ್ನಾಕುಲರ್ ಪ್ರೆಸ್ ಆಕ್ಟ್ ಅನ್ನ ರಿಮೂವಲ್ ಮಾಡಿದವನು. ವರ್ನಾಕುಲರ್ ಪ್ರೆಸ್ ಆಕ್ಟ್ ಭಾರತೀಯ ಭಾಷೆಗಳ ಮೇಲೆ, ದೇಶೀಯ ಭಾಷೆಗಳನ್ನು ಹೇರಿದಂತ ಪತ್ರಿಕೆಗಳ ಮೇಲೆ ಹೇರಿದಂತ ನಿರ್ಬಂಧನವನ್ನ ತೆಗೆದು ಹಾಕಿದವನು ಲಾರ್ಡ್ ರಿಪ್ಪನ್. 1882ರಲ್ಲಿ ಬರ್ತಾರೆ. ಲಾರ್ಡ್ ರಿಪ್ಪನ್ ಒಂದು ವರ್ನಾಕುಲರ್ ಪ್ರೆಸ್ ಆಕ್ಟ್ ಅನ್ನು ರದ್ದು ಮಾಡಿದವನು. ಇವನು ದೇಶೀಯ ಪತ್ರಿಕೆಗಳನ್ನ ಹೇರಿದ ನಿರ್ಬಂಧನವನ್ನ ತೆಗೆದು ಹಾಕಿದವನು. ಅಷ್ಟೇ ಅಲ್ಲ, ಲಾರ್ಡ್ ರಿಪ್ಪನ್ ಬಗ್ಗೆ ಏನು ತಿಳ್ಕೊಳ್ಬೇಕು. ಇವನ್ ಏನಂತಾರಂತ, ಏನಪ್ಪಾ ಇವನನ್ನ ಏನಂತ ಕರೀತಾರಂದ್ರೆ, ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ಕರೀತಾರೆ. ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್. ಸೆಲ್ಫ್ ಗವರ್ನಮೆಂಟ್ ಇದನ್ನ ನೆನ್ಪಿಟ್ಕೋಬೇಕು. ಸ್ವಸಂಸ್ಥೆಗಳ ಜನಕ. ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಯಾರನ್ನ ಕರೀತಾರಪ್ಪ ಅಂದ್ರೆ ಲಾರ್ಡ್ ರಿಪ್ಪನ್ ಅನ್ನ ಕರೀತಾರೆ. ಇನ್ನೊಂದು ಇವನು ಮಾಡಿದ್ದೇನಪ್ಪಾ ಅಂದ್ರೆ, ನಮ್ಮ ಲಿಟ್ಟನ್ ಹೇರಿದಂತ ದೇಶೀಯ ಪತ್ರಿಕೆಗಳ ಮೇಲೆ ಹೇರಿದಂತ ನಿರ್ಬಂಧನವನ್ನ ತೆಗೆದುಹಾಕದವನು ಲಾರ್ಡ್ ರಿಪ್ಪನ್. ಅಂದರೆ ಎಲ್ಲಾ ಕಚೇರಿಗಳು, ಪತ್ರಿಕೆಗಳ ಕಚೇರಿಗಳು ಏನಾಗಿದ್ದಪ್ಪ, ಬೀಗ ಹಾಕಿಬಿಟ್ಟಿದ್ರು. ಬೀಗ ಹಾಕಿದ್ರು. ಅವನ್ನ ರೀಓಪನ್ ಮಾಡಿಸಿದವನು. ಪತ್ರಿಕಾ ಸ್ವಾತಂತ್ರ್ಯವನ್ನ ನಿರ್ಬಂಧನ ಹೇರಿದ್ದನ್ನು ತೆಗೆದು ಹಾಕಿದವನು. ಸ್ವಲ್ಪ ಶಾರ್ಟ್ ಕಟ್ ಆಗಿ ಹೇಳ್ಕೊಡ್ತೀನಿ. ಇಲ್ಲಿ ಬೀಗ ಹಾಕಿದ್ದನ್ನ ರಿಪ್ಪನ್ ಅಂದ್ರೆ ದೇಶೀಯ ಪತ್ರಿಕೆಗಳ ಒಂದು ಏನ್ ಆಫೀಸ್ಗಳಿದ್ವಲ್ಲ, ಓಪನ್ ಮಾಡಿಸೋನು ಅಂತ ಲಾರ್ಡ್ ರಿಪ್ಪನ್. ಓಪನ್ ಮಾಡಿಸ್ತವನು ಅಂದ್ರೆ ಪತ್ರಿಕೆಗಳು ಮತ್ತೆ ಬರೀಲಿಕ್ಕೆ ಪ್ರಾರಂಭವಾಗ್ತವಲ್ಲ, ಪತ್ರಿಕಾ ನಿರ್ಬಂಧನವನ್ನ ತೆಗೆದು ಹಾಕಿದವನು ಯಾರಪ್ಪ ಅಂದ್ರೆ ಲಾರ್ಡ್ ರಿಪ್ಪನ್. ಮುಂದಿನ ಪ್ರಶ್ನೆಗೆ, ಇಲ್ಲಿ ಎರಡನೇ ಪ್ರಶ್ನೆಗೆ ಬರೋಣ. ರವೀಂದ್ರನಾಥ್ ಟ್ಯಾಗೋರ್ ಅವರು ಯಾವ ಘಟನೆಯನ್ನ ವಿರೋಧಿಸಿ ತಮಗೆ ನೀಡಿದ ನೈಟ್ ವುಡ್ ಅಂತಕ್ಕಂಥ ಪ್ರಶಸ್ತಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ಕೊಟ್ಟರು? ಪ್ರಶ್ನೆ ತಿಳ್ಕೊಳ್ಬೇಕು. ನಾನು ಆಪ್ಷನ್ ಕೊಡೋದಿಲ್ಲ. ಆಪ್ಷನ್ ಕೊಟ್ಟು 4 ಆಪ್ಷನ್ ಕೊಟ್ಟು ಇದರಲ್ಲಿ ಯಾವುದು ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ. ನೀವು ಡಿಟೇಲ್ ಆಗಿ ತಿಳ್ಕೊಳ್ಬೇಕು. ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಯಾವ ಘಟನೆಯನ್ನ ವಿರೋಧಿಸಿ ತಮಗೆ ನೀಡಿದ ಬ್ರಿಟಿಷ್ ಸರ್ಕಾರ ನೀಡಿದಂತ ನೈಟ್ಹುಡ್ ಪ್ರಶಸ್ತಿಯನ್ನ ವಾಪಸ್ ಕೊಡ್ತಾರೆ? ಇಲ್ಲಿ ಪ್ರಥಮವಾಗಿ ಏನಪ್ಪಾ ಅಂದ್ರೆ, ಯಾವ ಘಟನೆಯನ್ನ ವಿರೋಧಿಸಿ ಅಂದ್ರೆ ಏಪ್ರಿಲ್ 13, 1919ರಲ್ಲಿ ಒಂದು ಘಟನೆ ನಡೀತದೆ. ಏಪ್ರಿಲ್ 13, 1919ರಲ್ಲಿ ಜಾಲಿಯಾ ವಾಲಾಬಾಗ್ ಹತ್ಯಾಕಾಂಡ ನಡೀತದೆ. ಅಲ್ಲಿ ಸಾವಿರಾರು ಜನ ನಿರ್ದೋಷಿಗಳ ಮೇಲೆ ಬ್ರಿಟಿಷರು ಗುಂಡಿನ ದಾಳಿ ನಡೆಸ್ತಾರೆ. ಇದು ಜಾಲಿಯಾ ವಾಲಾಬಾಗ್ ಅಮೃತ್ಸರದಲ್ಲಿ ಬರ್ತದೆ. 13 ಏಪ್ರಿಲ್ 1919ರಲ್ಲಿ
ಅಲ್ಲವನು ಜನರಲ್ ಡಯರ್ ಅಂತ ಇರ್ತಾನೆ. ಇದನ್ನು ಕೂಡ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಯಾರು ಗುಂಡಿನ ದಾಳಿಗೆ ಆಜ್ಞೆ ನೀಡಿದಂತ ಜನರಲ್ ಯಾರು ಅಂದ್ರೆ ಅವನ ಹೆಸರು ಜನರಲ್ ಡಯರ್. ಜನರಲ್ ಡಯರ್ ಇವನು ಅಲ್ಲಿ ಗುಂಡಿನ ದಾಳಿ ನಡೆಸಿ ಸಾವಿರ ಜನರುಗಳ ಒಂದು ಹತ್ಯೆಗೆ ಕಾರಣನಾಗ್ತಾನೆ. ಈ ಒಂದು ಜಾಲಿಯನ್ ವಾಲಾಬಾಗ್ ಅಮೃತ್ಸರದಲ್ಲಿ ನಡೆದಂತಹ ಘಟನೆಯನ್ನ ವಿರೋಧಿಸಿ ಬ್ರಿಟಿಷರು ತಮಗೆ ನೀಡಿದಂತಹ ನೈಟ್ಹುಡ್ ಪ್ರಶಸ್ತಿ. ಇನ್ನೊಂದು ಕೇಳ್ಬೋದು, ನೈಟ್ಹುಡ್ ಪ್ರಶಸ್ತಿ ಅವ್ರಿಗೆ ಯಾರು ಕೊಟ್ರು ಅಂತಾರೆ. ಆ ಸಂದರ್ಭದಲ್ಲಿ ಯಾರಪ್ಪ ಅಂದ್ರೆ ಜಾರ್ಜ್ ಫಿಫ್ತ್, 5ನೇ ಜಾರ್ಜ್, ಇಂಗ್ಲೆಂಡಿನ ಜಾರ್ಜು, ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಸಿಕ್ಕಿರ್ತದಲ್ಲ ಗೀತಾಂಜಲಿ, ನೊಬೆಲ್ ಪ್ರಶಸ್ತಿ ಸಿಕ್ಕಿದ್ದಕ್ಕಾಗಿ ಇವ್ರಿಗೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ನೈಟ್ಹುಡ್ ಪ್ರಶಸ್ತಿ ಕೊಟ್ಟಿರ್ತಾರೆ. ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ 1919 ಏಪ್ರಿಲ್ 13 ನಡೆದಂತಹ ಜಾಲಿಯಾ ವಾಲಾಬಾಗ್ ಹತ್ಯಾಕಾಂಡವನ್ನ ವಿರೋಧಿಸಿ ತಮಗೆ ನೀಡಿದಂತಹ ಒಂದು ಟೈಟಲ್ ವಾಪಸ್ ಕೊಡ್ತಾರೆ. ನೈಟ್ಹುಡ್ ಪ್ರಶಸ್ತಿಯನ್ನ ವಾಪಸ್ ಕೊಡ್ತಾರೆ. ಇಲ್ಲಿ ಇನ್ನೊಂದು ಕೇಳ್ಬೋದು ನಿಮಗೆ ಪ್ರಶ್ನೆಗಳು. ಒಂದಕ್ಕೆ ಒಂದೇ ಉತ್ತರ ಅಲ್ಲ, 4 ಪ್ರಶ್ನೆ ಕೊಟ್ಟು ಒಂದು ಉತ್ತರ ಯಾವುದು ಅಂತ ಕೇಳೋದಲ್ಲ. ಇಲ್ಲಿ ಜನ ಯಾಕೆ ಸೇರಿದ್ರು 1919ರಲ್ಲಿ ಏಪ್ರಿಲ್ 13ರಂದು ಜನ ಯಾಕೆ ಸೇರಿದ್ರುಪ್ಪ ಅಂದ್ರೆ ಒಂದು ಕಾನೂನು ಬರ್ತದೆ ಅಲ್ಲಿ, ರೌಲೆಟ್ ಆಕ್ಟ್. ತಿಳ್ಕೊಳ್ಬೇಕು. ಕೇವಲ ಒಂದು ಪ್ರಶ್ನೆ ನೋಡ್ಕೊಂಡು ಉತ್ತರ ಅಲ್ಲ, ರೌಲೆಟ್ ಆಕ್ಟ್ ಅಂತ ಬಂದಿರ್ತದೆ. ರೌಲೆಟ್ ಆಕ್ಟ್ ಅನ್ನ ಏನಂತ ಕರೀತಾರಂದ್ರೆ ಕಪ್ಪು ಕಾನೂನು. ನೀವು PSI GS ಪ್ರಶ್ನೆ ಕೇಳಿದಾಗ ಒಂದೇ ಕೊಟ್ಟು ಹಿಂದಿನ ತರ ಮೊದಲಿನ ತರ ಇತ್ತಲ್ಲ, ಒಂದು ಪ್ರಶ್ನೆ ಕೊಡೋದು, ಅದಕ್ಕೊಂದು 4 ಸಣ್ಣ ಆಪ್ಷನ್ ಕೊಡೋದು, ಒಂದು ಟಿಕ್ ಮಾಡ್ರಿ. ಎಲ್ಲ ಈಗ 4 ಆಪ್ಷನ್ ಕೊಡ್ತಾರೆ. ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೇಳ್ತಾರೆ. ಇಲ್ಲಿ ಏನಾಗ್ತದಂದ್ರೆ 1919ರಲ್ಲಿ ಈ ರೌಲೆಟ್ ಆಕ್ಟ್ ಏನ ಬಂದಿರ್ತದಲ್ಲ, ಇದನ್ನ ವಿರೋಧಿಸಕ್ಕಾಗಿ ಇದನ್ನ ಏನಂತ ಕರೀತಾರೆ, ಕಪ್ಪು ಕಾನೂನು, ಬ್ಲ್ಯಾಕ್ ಲಾ. ದಟ್ ಮೀನ್ಸ್ ಯಾರನ್ನಾದರೂ ಯಾವುದೇ ಕಾರಣವಿಲ್ಲದೆ ಬಂಧಿಸಿ ಜೈಲಲ್ಲಿ ಇಡುವಂತ ಕಾನೂನನ್ನ ಬ್ರಿಟಿಷರು ತಂದಿರ್ತಾರೆ. ಅದರ ಹೆಸರು ರೌಲೆಟ್ ಆಕ್ಟ್. ಇದನ್ನೇ ವಿರೋಧಿಸುವುದಕ್ಕೋಸ್ಕರವಾಗಿ ಅಮೃತ್ಸರದಲ್ಲಿ ಈ ಜನ ಸೇರ್ಕೊಂಡಿರ್ತಾರೆ. ಅದು ಬೈಸಾಖಿಯ ದಿನ, ಬೈಸಾಖಿ ಅಂತ ಕರೀತಾರೆ ಪಂಜಾಬ್ನಲ್ಲಿ. ಅಮೃತ್ಸರದಲ್ಲಿ ಬೈಸಾಖಿ ಹಬ್ಬದ ದಿನ ಇವರೆಲ್ಲ ಸೇರ್ಕೊಂಡಿರ್ತಾರೆ. ಅವಾಗ ಜನರಲ್ ಡಯರ್ ಬಂದು ಏನ್ ಮಾಡ್ಬಿಡ್ತಾನೆ, ಏಕಾಏಕಿ ಮುನ್ಸೂಚನೆ ಕೊಡದೆ, ಅದೊಂದು ಜಾಲಿಯಾಬಾಗ್ ಇದೆಯಲ್ಲ ಅಮೃತ್ಸರದಲ್ಲಿ, ಸುತ್ತು ಕೋಟೆ ಇದೆ, ಯಾವುದೇ ಒಂದು ಮುನ್ಸೂಚನೆ ಕೊಡದೆ ಎಲ್ಲರ ಮೇಲೆ ಗುಂಡಿನ ದಾಳಿ ನಡೆಸ್ತಾನೆ. ಸಾವಿರ ಜನ ಬಿದ್ದು ಹೋಗ್ತಾರೆ. ಅಷ್ಟೇ ಅಲ್ಲ, ಅಲ್ಲೊಂದು ಬಾವಿ ಇರ್ತದೆ ಅಮೃತ್ಸರದಲ್ಲಿ, ಗೊತ್ತಿಗೂ ಕೂಡ ಇದೆ ಅದು. ಆ ಒಂದು ಜಾಲಿಯಾಬಾಗ್ ಮಧ್ಯದಲ್ಲಿ ಒಂದು ಬಾವಿ ಇದೆ. ಓಡಾಡುವ ಜನಗಳು ದಿಕ್ಕು ತಪ್ಪಿ ಓಡಾಡುವಾಗ ಎಷ್ಟೋ ಜನ ಆ ಬಾವಿಯಲ್ಲಿ ಜಿಗಿದು ಪ್ರಾಣ ಕಳ್ಕೊಳ್ತಾರೆ. ಈ ರೀತಿ ಇದನ್ನ ರೌಲೆಟ್ ಆಕ್ಟ್ ಅನ್ನ ವಿರೋಧಿಸೋದಕ್ಕೋಸ್ಕರವಾಗಿ ಅಲ್ಲಿ ಜನ ಸೇರಿರ್ತಾರೆ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಿಮಗೆ, ಏನಪ್ಪಾ ಅಂದ್ರೆ ಈ ಏನು ಜಾಲಿಯಾ ವಾಲಾಬಾಗ್ ನಡೆದಾಗ ಅಲ್ಲಿನ ಭಾರತದ ವೈಸ್ರಾಯ್ ಯಾರಾಗಿದ್ರು ಅಂತ ಕೇಳ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಜೇಮ್ಸ್ ಫೋರ್ಡ್. ನೆನಪಿಟ್ಟುಕೋಬೇಕು, ಜೇಮ್ಸ್ ಫೋರ್ಡ್ ಭಾರತದ ವೈಸ್ರಾಯ್. ಯಾಕಂದ್ರೆ 1857ರ ಕ್ರಾಂತಿಯ ನಂತರ ಗವರ್ನರ್ ಜನರಲ್ ಪದವಿಯನ್ನು ತೆಗೆದಾಕಿ ವೈಸ್ರಾಯ್ ಮಾಡಿರ್ತಾರೆ. 1919ರಲ್ಲಿ ಜೇಮ್ಸ್ ಫೋರ್ಡ್ ಭಾರತದ ವೈಸ್ರಾಯ್ ಆಗಿರ್ತಾನೆ. ಅವನ ಕಾಲದಲ್ಲಿನೇ ಈ ಒಂದು ಘಟನೆ ನಡೆದಿದ್ದು. ಒಂದು ಘಟನೆಯಿಂದ ಒಂದು ಪ್ರಶ್ನೆ ಮಾತ್ರ ತಿಳ್ಕೊಳ್ಬಾರ್ದು. ಅದೇನಾಗ್ಬಿಡ್ತದೆ ಅಂದ್ರೆ ಗಿಳಿಪಾಠ ಅಂತಾರೆ. ರವೀಂದ್ರನಾಥ್ ಟ್ಯಾಗೋರ್ ಯಾವಾಗ ತಮ್ಮ ನೈಟ್ಹುಡ್ ಪ್ರಶಸ್ತಿ ವಾಪಸ್ ಕೊಟ್ರು ಅಂದ ತಕ್ಷಣ ಏನಪ್ಪಾ, ಜಾಲಿಯನ್ವಾಲಾಬಾಗ್ ಹತ್ಯಾಕಾಂಡ ಕೊಟ್ರು ಅಂತ ಹೇಳೋದಲ್ಲ, ಅದರ ಹಿಂದೆ ಮುಂದಿನ ಇರುವಂತ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು. ಇನ್ನ ನೆಕ್ಸ್ಟ್ ಪ್ರಶ್ನೆಗೆ, ಇಲ್ಲಿ ಸಹಾಯಕ ಸೈನಿಕ ಪದ್ಧತಿಯನ್ನ ಒಪ್ಪಿಕೊಂಡ ದೇಶೀಯ ಅರಸರುಗಳು ಯಾರು? ಈ ಪ್ರಶ್ನೆಗಿಂತ ಮುಂಚೆ ನಾವು ಇನ್ನೊಂದು ಸ್ವಲ್ಪ ಹಿಂದೆ ಹೋಗೋಣ ಅಲ್ವಾ. ಸಹಾಯಕ ಸೈನಿಕ ಪದ್ಧತಿಯನ್ನು ಒಪ್ಪಿಕೊಂಡ ದೇಶೀಯ ಅರಸರುಗಳಿಗಿಂತ ಮುಂಚೆ ಸಹಾಯಕ ಸೈನಿಕ ಪದ್ಧತಿಯನ್ನ ಜಾರಿ ಮಾಡಿದವನು ಯಾರಪ್ಪ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್
ವೆಲ್ಲೆಸ್ಲಿ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ ಸ್ವಲ್ಪ ನೋಡ್ಕೊಂಡ್ರಿ ಏನಪ್ಪ, ಸಹಾಯಕ ಸೈನಿಕ ಪದ್ಧತಿಯನ್ನ ಒಪ್ಪಿಕೊಂಡ ದೇಶೀಯ ಅರಸುಗಳಿಗಿಂತ ಮುಂಚೆ ನಾವು ಇಲ್ಲಿ ಅದನ್ನ ಜಾರಿ ಮಾಡಿದವನು, ಅದನ್ನ ಭಾರತದಲ್ಲಿ ಜಾರಿ ಮಾಡಿದವನು ಯಾರಪ್ಪ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ಇಲ್ಲಿ ಸಹಾಯಕ ಸೈನಿಕ ಪದ್ಧತಿ ಅಂದ್ರೆ ಏನಪ್ಪಾ ಅಂದ್ರೆ ಸಬ್ಸಿಡರಿ ಅಲೈನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಏನಪ್ಪ ಸಬ್ಸಿಡರಿ ಅಲೈನ್ಸ್ ಅಂದ್ರೆ ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ ದೇಶೀಯ ಅರಸರುಗಳು ಬ್ರಿಟಿಷ್ ಸೈನ್ಯವನ್ನ ತಮ್ಮ ಬಳಿ ಇಟ್ಕೊಳ್ಬೇಕು. ಆಮೇಲೆ ಅದರ ಎಲ್ಲಾ ಖರ್ಚು ವೆಚ್ಚವನ್ನ ದೇಶೀಯ ಅರಸರುಗಳು ನೋಡ್ಕೊಳ್ಬೇಕು. ಬ್ರಿಟಿಷರು ನೋಡಿ ಯಾಗಿದ್ದಾರೆ, ಅವರು ತಮ್ಮ ಸೈನ್ಯವನ್ನ ತಾವು ಅದರ ಖರ್ಚು ವೆಚ್ಚವನ್ನ ಭರಿಸದೆ ದೇಶೀಯ ಅರಸರುಗಳ ಬಳಿ ಆ ಸೈನ್ಯವನ್ನ ಇಡ್ತಿದ್ರು. ಹೆಸರು ಯಾರ್ದು, ಬ್ರಿಟಿಷರ ಸೈನ್ಯ. ಆದ್ರೆ ಅದರ ಖರ್ಚು ವೆಚ್ಚವನ್ನ ನೋಡ್ಕೊಳ್ಳೋರು ಯಾರಪ್ಪ ಅಂದ್ರೆ ನಮ್ಮ ದೇಶೀಯ ರಾಜರು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಅವ್ರು ಏನಾದ್ರೂ ಯುದ್ಧಕ್ಕೆ ಆ ಸೈನ್ಯವನ್ನ ಬಳಸಬೇಕಾದರೆ ಬ್ರಿಟಿಷರ ಪರ್ಮಿಷನ್ ತಗೊಳ್ಬೇಕು. ಎಂತ ಜಾಣರು ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನಿಕ ಪದ್ಧತಿಯನ್ನ ತಗೊಂಡ್ಬರ್ತಾನೆ. ಕೇಳಿದ ಪ್ರಶ್ನೆ ಹೇಳ್ತಿದ್ದೀನಿ, ಇದನ್ನ PSI ಅಲ್ಲಿ ಕೇಳಿದ್ದಾರೆ. ಯಾರ್ಯಾರು ಫಸ್ಟ್ ಒಪ್ಪಿಕೊಂಡ್ರು, ಯಾರು ಲಾಸ್ಟ್ ಒಪ್ಪಿಕೊಂಡ್ರು ಅಂತ ಕೇಳಿದ್ದಾರೆ. ಫಸ್ಟಿಗೆ ಈ ಸಹಾಯಕ ಸೈನಿಕ ಪದ್ಧತಿಯನ್ನ ಒಪ್ಪಿಕೊಂಡವನು ನಮ್ಮ ಹೈದರಾಬಾದ್ ನಿಜಾಮ. ಫಸ್ಟ್ ಒಪ್ಪಿಕೊಂಡವನು ಯಾರಪ್ಪ ಅಂದ್ರೆ ಹೈದರಾಬಾದ್ ನಿಜಾಮ. ಎರಡನೇದಾಗಿ ನಮ್ಮ ಮೈಸೂರಿನ ಅರಸರು ಸಹಾಯಕ ಸೈನಿಕ ಪದ್ಧತಿಯನ್ನು ಒಪ್ಕೊಳ್ತಾರೆ. ತಮ್ಮಲ್ಲಿ ಬ್ರಿಟಿಷ್ ಸೈನ್ಯವನ್ನ ಇಟ್ಕೊಂಡು ಅದ್ರ ಖರ್ಚು ವೆಚ್ಚ ಬರ್ಸ್ಕೊಂಡು ಯಾರ ಮೇಲೆ ಯುದ್ಧ ಮಾಡ್ಬೇಕಾದ್ರೆ ಅವ್ರ ಪರ್ಮಿಷನ್ ಕೇಳ್ಬೇಕು. ಯಾರಪ್ಪ ಅಂದ್ರೆ ಮೈಸೂರು ಅರಸರು, ಒಡೆಯರು ಸಹಾಯಕ ಸೈನಿಕ ಪದ್ಧತಿಯನ್ನ ಇಟ್ಕೊಂಡ್ರಿ. ಯಾಕಪ್ಪ ಅಂದ್ರೆ ಅವ್ರಿಗೆ ಆಗ್ಲೇ ಗೊತ್ತಾಗೋಗ್ಬಿಟ್ಟಿತ್ತು ಏನಪ್ಪಾ ಅಂದ್ರೆ ಟಿಪ್ಪು ಹೈದರಾಲಿ ಮೈಸೂರಿನ ಸಂಸ್ಥಾನದ ಒಂದು ಅಧಿಕಾರವನ್ನ ಕಿತ್ಕೊಂಡು ಅವನೇ ಆಡಳಿತ ನಡೆಸ್ತಾನೆ. ಟಿಪ್ಪು ಬರ್ತಾನೆ, ಮತ್ತೆ ಬ್ರಿಟಿಷರನ್ನ ಏನ್ ಮಾಡ್ತಾರೆ, ಸಹಾಯಕ ಸೈನಿಕ ಪದ್ಧತಿಯನ್ನು ಒಪ್ಕೊಂಡು ಅವರ ಸೈನ್ಯವನ್ನು ಇಟ್ಕೊಳ್ತಾರೆ. ಮೊದಲು ಒಪ್ಕೊಂಡವ್ರು ಯಾರಂತ ಕೇಳಿದಾಗ ನಮ್ಮ ಹೈದರಾಬಾದ್ ನಿಜಾಮ, ಆಮೇಲೆ ಮೈಸೂರಿನ ಅರಸರು, ಆಮೇಲೆ ತಂಜಾವೂರು ತಮಿಳುನಾಡಲ್ಲಿ ಬರ್ತದೆ ತಂಜಾವೂರ್, ಮತ್ತು ಅವಧದ ನವಾಬ. ಇವರೆಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸಹಾಯಕ ಸೈನಿಕ ಪದ್ಧತಿಯನ್ನ ಒಪ್ಕೊಳ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಕಾಲದ್ದು. ಮುಂದಿನ ಪ್ರಶ್ನೆಗೆ, ಇಲ್ಲಿ ರಾಜಾ ರಾಮ್ ಮೋಹನ್ ರಾಯರಿಗೆ ರಾಜ ಬಿರುದು ನೀಡಿದವರು ಯಾರು ಅಂತ. ಅವರ ಮೊದಲ ಹೆಸರು ನಿಮ್ಗೆ ಗೊತ್ತಿದೆ, ಮೋಹನ್ ರಾಯ್ ಅವನ ಹೆಸರು. ಆದರೆ ರಾಜಾ ರಾಮ್ ಮೋಹನ್ ರಾಯ್ ಅವರ ಹೆಸರು. ಆದರೆ ಅವರಿಗೆ ರಾಜ ಅಂತ ಬಿರುದು ನೀಡಿದವರು ಯಾರು. ಆಮೇಲೆ ಸೇರ್ಕೊಳ್ತದೆ, ಈಗ ವಿಶ್ವೇಶ್ವರಯ್ಯ ಇದ್ದಾರೆ, ಸರ್ ಅಂತ ಕೊಡ್ತಾರೆ ಅವ್ರಿಗೆ, ಸರ್ ವಿಶ್ವೇಶ್ವರಯ್ಯ, ವಿಶ್ವೇಶ್ವರಯ್ಯ ಅಂತ ಕರಿತೀವಲ್ಲ. ಹಾಗೆ ರಾಮ್ ಮೋಹನ್ ರಾಯರಿಗೆ ರಾಜ ಅಂತ ಬಿರುದು ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಸುಮ್ಮನೆ 4 ಆಪ್ಷನ್ ಕೊಟ್ಟು 1, 2, 3, 4 ಹೇಳೋದಲ್ಲ. DC ಎಕ್ಸಾಮ್ ಇರ್ಬೋದು, PSI ಇರ್ಬೋದು, ಮತ್ತೆ ಯಾವುದೇ ಎಕ್ಸಾಮ್ ಇರ್ಬೋದು. ಮಕ್ಕಳೇ ಸ್ವಲ್ಪ ತಿಳ್ಕೊಳ್ಬೇಕು. ಇಲ್ಲಿ ರಾಜಾ ರಾಮ್ ಮೋಹನ್ ರಾಯರಿಗೆ ರಾಜ ಅಂತ ಬಿರುದು ಕೊಟ್ಟವರು ಅಕ್ಬರ್ ಸೆಕೆಂಡ್ ಅನ್ರಿ, ಅಕ್ಬರ್ ದ್ವಿತೀಯ ಅಂತಾನು ಕರೀತಾರೆ, ಅಥವಾ ಎರಡನೇ ಅಕ್ಬರ್. ಇಲ್ಲಿ ರಾಜಾ ರಾಮ್ ಮೋಹನ್ ರಾಯರಿಗೆ ರಾಜ ಅಂತ ಬಿರುದು ಕೊಟ್ಟವನು ಅಕ್ಬರ್ ಸೆಕೆಂಡ್. ರಾಜಾ ರಾಮ್ ಮೋಹನ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಇವರನ್ನ ಆಧುನಿಕ ಭಾರತದ ಜನಕ ಅಂತ ಕರೀತಾರೆ. ಆಧುನಿಕ ಭಾರತದ ಜನಕ. ಇಲ್ಲಿ ಇನ್ನೊಂದು ಹೇಳ್ಬೇಕು, ಏನಪ್ಪಾ ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ಟನ್ ಜೊತೆಗೆ ಸೇರ್ಕೊಂಡು ಸತಿ ಪದ್ಧತಿ ನಿರ್ಮೂಲನೆ ಬಗ್ಗೆ ಹೋರಾಟ ಮಾಡಿದರು. ಇಲ್ಲಿ ನಮ್ಮ ರಾಜಾ ರಾಮ್ ಮೋಹನ್ ರಾಯರನ್ನ ಇನ್ನೊಂದು ಹೆಸರು ಕರೀತಾರೆ, ಏನಪ್ಪಾ, ಆಧುನಿಕ ಭಾರತದ ಜನಕ ಅಂತ ಕರೀತಾರೆ, ಫಾದರ್ ಆಫ್ ರೆನೆಸಾ ಅಂತ ಕರೀತಾರೆ, ಅಥವಾ ಪುನರುಜ್ಜೀವನದ ಜನಕ. ಇದು ನೆನ್ಪಿಟ್ಟುಕೊಳ್ಳಬೇಕು, ಪುನರುಜ್ಜೀವನದ ಜನಕ. ಪುನರುಜ್ಜೀವನದ ಜನಕ ಅಂತ ಕನ್ನಡದಲ್ಲಿ ಕರೆದ್ರೆ ಫಾದರ್ ಆಫ್ ರೆನೆಸಾ. ಇಂಗ್ಲಿಷ್ ಅಲ್ಲಿ ಕೇಳ್ಬೋದು ಫಾದರ್ ಆಫ್ ರೆನೆಸಾ ಯಾರು ಅಂತ ಕೇಳ್ಬೋದು. ನೀವು ಅವಾಗ ಹೇಳ್ಬೇಕು ರಾಜಾ ರಾಮ್ ಮೋಹನ್ ರಾಯರು ಇವರಿಗೆ ರಾಜ ಅಂತ ಬಿರುದು ಕೊಟ್ಟವನು ಯಾರಪ್ಪ, ಅಕ್ಬರ್ ಸೆಕೆಂಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ
ಗಾಂಧೀಜಿಯವರು ಯಾವ ಘಟನೆಯ ನಂತರ ಒಂದು ಇನ್ಸಿಡೆಂಟ್ ನಡೀತದೆ, ಆ ಘಟನೆಯ ನಂತರ ಏನ್ ಮಾಡ್ತಾರಂದ್ರೆ ಅಸಹಕಾರ ಚಳುವಳಿಯನ್ನ ಹಿಂಪಡೆದರು. ಈ ಪ್ರಶ್ನೆ ನಾನು ಸುಮಾರು ಒಂದು 10 ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆ ಬಂದಿರಬಹುದು. ಅದಕ್ಕಾಗಿ ನಾನು ಹೇಳ್ತೀನಿ, ಈ PC ಯಾವುದೇ ಎಕ್ಸಾಮ್ ಇರಲಿ, ಸ್ವಲ್ಪ ಹಿಸ್ಟ್ರಿಗೆ ಒಂದು 10 ಪ್ರಶ್ನೆ ಇದ್ರೆ 10-15 ಮಾರ್ಕ್ಸ್ ಇರ್ತದೆ. 10-15 ಮಾರ್ಕ್ಸ್ ಅನ್ನ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು. ಇಲ್ಲಿ ಕೇಳಿದ್ದೇನಪ್ಪ, ಗಾಂಧೀಜಿ ಯಾವ ಘಟನೆಯ ನಂತರ ಅಸಹಕಾರ ಚಳುವಳಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್, ಏನಂತಾರೆ ಇಂಗ್ಲಿಷ್ ಅಲ್ಲಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂದ್ರೆ ಅಸಹಕಾರ ಚಳುವಳಿಯನ್ನ ವಾಪಸ್ ತಗೊಂಡ್ಬಿಡ್ತಾರೆ. ಏನಪ್ಪಾ ಅಂದ್ರೆ ಇಲ್ಲಿ 1922ರಲ್ಲಿ 1922 ಒಂದು ಘಟನೆ ಸಂಭವಿಸ್ತದೆ. ಅಸಹಕಾರ ಚಳುವಳಿ ದೇಶಾದ್ಯಂತ ನಡೆದಿರ್ತದೆ. ಏನಾಗ್ತದೆಪ್ಪ ಅಂದ್ರೆ ಉಗ್ರ ರೂಪವನ್ನ ಪಡೆದಂತಹ ಚಳುವಳಿಕಾರರು ಏನ್ ಮಾಡ್ತಾರಂದ್ರೆ, ಅಲ್ಲೊಂದು ಗೋರಖ್ಪುರ್ ಅಂತ ಬರ್ತದೆ UPಯಲ್ಲಿ. ಗೋರಖ್ಪುರ್ನಲ್ಲಿ ಒಂದು ಘಟನೆ ಮಾಡ್ಬಿಡ್ತಾರೆ. ಅಲ್ಲೊಂದು ಪೊಲೀಸ್ ಸ್ಟೇಷನ್ ಇರ್ತದೆ. ಒಂದು ಪೊಲೀಸ್ ಸ್ಟೇಷನ್ಗೆ ನುಗ್ಗುತ್ತಾರೆ. ಅಲ್ಲಿ 22 ಜನರನ್ನ, ಪೊಲೀಸರನ್ನ, ಎಷ್ಟು ಜನ, 22 ಜನ ಪೊಲೀಸರನ್ನ ಸಜೀವವಾಗಿ ದಹನ ಮಾಡಿಬಿಡ್ತಾರೆ. ಗಾಂಧೀಜಿ ಮಾಡಿದ್ದು ಅಸಹಕಾರ ಚಳುವಳಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್, ಬ್ರಿಟಿಷರಿಗೆ ಸಹಕಾರ ಕೊಡಬೇಡ್ರಿ ಅಂತ ಹೇಳಿ ಚಳುವಳಿಯನ್ನ ಪ್ರಾರಂಭಿಸಿದ್ರೆ, ಈ ಉದ್ರಿಕ್ತ ಗುಂಪು ಏನ್ ಮಾಡ್ತದೆ, ಗೋರಖ್ಪುರ್ UPಯಲ್ಲಿ ಬರ್ತದೆ, ಇದು ಉತ್ತರ ಪ್ರದೇಶದ, ಅದನ್ನು ಕೇಳಿದ್ರು. ಗೋರಖ್ಪುರ್ UPಯಲ್ಲಿ ಬರ್ತದೆ. ಈ ಗೋರಖ್ಪುರ್ನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾರೆ. ಪಾಪ 22 ಜನ ಪೊಲೀಸರನ್ನ ಸಜೀವ ದಹನ ಮಾಡ್ತಾರೆ. ದಹನ ಅಂದ್ರೆ ಸುಟ್ಟು ಹಾಕೋದು. 22 ಜನರನ್ನ ಸುಟ್ಟಾಗ ಗಾಂಧೀಜಿಯವರ ಮನಸ್ಸಿಗೆ ನೋವಾಗ್ತದೆ. ಇದು ಯಾವಾಗ ಅಂದ್ರೆ 22 ಜನರು ಸುಟ್ಟಿದ್ದು 1922. ಈ ಘಟನೆಗೆ ಏನಂತ ಕರೀತಾರೆ ಅಂದ್ರೆ, ಎಲ್ಲಿ ನಡೀತದೆ ಅಂದ್ರೆ ಚೌರಿ ಚೌರಾ ಪ್ರದೇಶ. ಅದು ಚೌರಿ, ಇದನ್ನು ನೆನ್ಪಿಟ್ಕೋಬೇಕು. ಚೌರಿ ಚೌರಾ ಘಟನೆ, 22 ಜನ ಪೊಲೀಸರನ್ನ ಸುಟ್ಟು ಹಾಕ್ತಾರೆ 1922. ಈ ಚೌರಿ ಚೌರಾ ಘಟನೆ 22 ಜನರನ್ನ ಪೊಲೀಸರನ್ನ ಸುಟ್ಟ ಮೇಲೆ ಗಾಂಧೀಜಿ ಅಂತಾನೆ, ಇನ್ನು ಅಸಹಕಾರ ಚಳುವಳಿಯನ್ನ ಮಾಡಿ ಹಾಕಿ ಬಂತು. ನಾನು ಕೋಆಪರೇಷನ್ ಮೂವ್ಮೆಂಟ್ ಅನ್ನ ಮಾಡೋದು ಬೇಡಪ್ಪ, ನೀವು ಹೋಗಿ 22 ಜನರನ್ನ ಪೊಲೀಸರನ್ನ ಸುಟ್ರಿ. ಅದು ಯಾವ ಇಸ್ವಿ? 1922 ಅಂತ ನೆನ್ಪಿಟ್ಕೊಂಡ್ರೆ ಸಾಕು. 22 ಜನ ಪೊಲೀಸರನ್ನ ಸಜೀವವಾಗಿ ಸುಡ್ತಾರೆ. ಹಾಗಾಗಿ ಗಾಂಧೀಜಿ ಅಸಹಕಾರ ಚಳುವಳಿಯನ್ನ ಹಿಂಪಡಿತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಗಾಂಧೀಜಿ ನಡೆಸಿದ ಮೊದಲ ಉಪವಾಸ ಸತ್ಯಾಗ್ರಹ ಯಾವುದು? ಗಾಂಧೀಜಿ ನಮ್ಮ ಭಾರತಕ್ಕೆ ಬರೋದೇ 1915ರಲ್ಲಿ. ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ. ಇಲ್ಲಿ ಅವರು ನಡೆಸಿದ ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ, ಒಂದು ಪ್ರಶ್ನೆಗೆ ಒಂದೇ ಬೇಡ, ನಾವು ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ ನೋಡೋಣ. ಇಲ್ಲಿ ಚಂಪಾರಣ ಸತ್ಯಾಗ್ರಹ ಅಂತ ಬರ್ತದೆ. ಇಲ್ಲಿ ಗಾಂಧೀಜಿ ಉಪವಾಸ ಮಾಡಿಲ್ಲ. 1917ರಲ್ಲಿ ಬಿಹಾರದಲ್ಲಿ ನೀಲಿ ಬೆಳೆಗಾರರ ಒಂದು ಚಳುವಳಿಯಲ್ಲಿ ಗಾಂಧೀಜಿ ಭಾಗವಹಿಸ್ತಾರೆ. ಅದಾದ್ಮೇಲೆ ಇಲ್ಲಿ ಬರ್ಡೋಲಿ ಸತ್ಯಾಗ್ರಹ ಅಂತ ಬಂತು. ಇದು ಬರ್ಡೋಲಿ ಸತ್ಯಾಗ್ರಹ 1928ರಲ್ಲಿ. ಇದು ಏನಪ್ಪ, ಗುಜರಾತ್ ರೈತರ ಚಳುವಳಿ. ಗಾಂಧೀಜಿ ಭಾಗವಹಿಸಿರ್ತಾರೆ, ಬಟ್ ಇಲ್ಲಿ ಬರ್ಡೋಲಿ ಸತ್ಯಾಗ್ರಹದ ಮುಖಂಡತ್ವವನ್ನ ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಹಿಸಿಕೊಂಡಿರ್ತಾರೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇಲ್ಲಿ ಇನ್ನೊಂದು ಹೇಳ್ಕೊಡ್ತೀನಿ. ಬರ್ಡೋಲಿ ಸತ್ಯಾಗ್ರಹದಲ್ಲಿ ನೀವ್ರಿಗೇನಪ್ಪ ಸರ್ದಾರ್ ಅಂತ ಬಿರುದು ಅಲ್ಲಿನ ರೈತ ಹೆಣ್ಮಕ್ಳು ಕೊಟ್ಟಿರ್ತಾರೆ. ಇಲ್ಲಿ ಗಾಂಧೀಜಿ ಮೊಟ್ಟ ಮೊದಲು ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದ್ದು ಅಹಮದಾಬಾದ್ ಮಿಲ್ ಕಾರ್ಮಿಕರದ್ದು. ಇಲ್ಲಿ ಏನಪ್ಪಾ ಅಂದ್ರೆ ಗಾಂಧೀಜಿ ಫಸ್ಟ್ ಒಂದು ಉಪವಾಸ ಸತ್ಯಾಗ್ರಹ, ಭಾರತದಲ್ಲಿ ಬಹಳಷ್ಟು ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಅಹಮದಾಬಾದ್ ಮಿಲ್ ಕಾರ್ಮಿಕರಿಗೆ ವೇಜಸ್ ಅಂತ ಕರೀತಾರೆ. ವೇಜಸ್ ಅಂದ್ರೆ ಏನಪ್ಪಾ, ಅವರಿಗೆ ಏನು ಶ್ರಮಕ್ಕೆ ಸರಿಯಾದ ಕೂಲಿಯನ್ನ, ವೇತನವನ್ನ ಅಲ್ಲಿ ಅಹಮದಾಬಾದ್ ಒಂದು ಮಿಲ್ ಒಡೆಯರ್ ಕೊಡ್ತಾ ಇರೋದಿಲ್ಲ. ಹಾಗಾಗಿ ಗಾಂಧೀಜಿ ಅವರಿಗೆ ಸರಿಯಾದ ವೇತನವನ್ನ ಕೊಡಿಸುವುದಕ್ಕೋಸ್ಕರವಾಗಿ ಅಹಮದಾಬಾದ್ ಮಿಲ್ ಕಾರ್ಮಿಕರ ಒಂದು
ಚಳುವಳಿಯಲ್ಲಿ ಭಾಗವಹಿಸಿಕೊಂಡು ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹವನ್ನ ಅವರು ಗಾಂಧೀಜಿ ಮಾಡ್ತಾರೆ. ಇನ್ನೊಂದು ಪ್ರಶ್ನೆಯನ್ನು ಕೇಳ್ಬೋದು ಮಮ್ಮಿ. ಪ್ರಪ್ರಥಮವಾಗಿ ಗಾಂಧೀಜಿ ಸಾರ್ವಜನಿಕ ಒಂದು ಭಾಷಣವನ್ನ ನೀಡಿದ್ದು ಎಲ್ಲಿ ಅಂತ ಕೇಳ್ತಾರೆ. ಗಾಂಧೀಜಿ ಸಾರ್ವಜನಿಕ ಭಾಷಣವನ್ನ ಫಸ್ಟ್ ನೀಡಿದ್ದು ಎಲ್ಲಪ್ಪ ಅಂದ್ರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ. ಹೇಳಕ್ ಬರುವುದಿಲ್ಲ, ಪರೀಕ್ಷೆಯ ತೆಗೆದುಕೊಳ್ಳೋ ಮನಸ್ಸು ನಾನು ಓದಿದ್ದೆ ಪರೀಕ್ಷೆದವ್ರು ಕೇಳ್ಬೇಕಂತ ಇಲ್ಲ. ಯಾಕಂದ್ರೆ ಫಸ್ಟ್ ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಮಾಡಿದ್ದು ಅಹಮದಾಬಾದ್ ಮಿಲ್ ಕಾರ್ಮಿಕರದ್ದು. ಫಸ್ಟ್ ಭಾಷಣ ಮಾಡಿದ್ದು ಎಲ್ಲಪ್ಪ ಸಾರ್ವಜನಿಕ ಭಾಷಣ ಮಾಡಿದ್ದು ಅಂದ್ರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಮೊಟ್ಟ ಮೊದಲ ಒಂದು ಸಾರ್ವಜನಿಕ ಭಾಷಣವನ್ನ ಮಾಡ್ತಾರೆ. ಇಲ್ಲಿ ಈ ಒಂದು ವಿಶ್ವವಿದ್ಯಾಲಯವನ್ನ ನೆಕ್ಸ್ಟ್ ಪ್ರಶ್ನೆದಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ಮೊಟ್ಟ ಮೊದಲ ಸಾರ್ವಜನಿಕ ಒಂದು ಭಾಷಣ ಮಾಡಿದ್ದು ಎಲ್ಲಂದ್ರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ. ಇದನ್ನ ಬನಾರಸ್ ವಿಶ್ವವಿದ್ಯಾಲಯನ ಸ್ಥಾಪನಾ ಮಾಡಿದವರು ಈ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಿದವರು ಪಂಡಿತ್ ಮದನ್ ಮೋಹನ್ ಮಾಲ್ವಿಯಾ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನ ಪ್ರಾರಂಭ ಮಾಡ್ತಾರೆ. ಮುಂದಿನ ಪ್ರಶ್ನೆಗೆ, ಇಲ್ಲಿ ಪೂರ್ಣ ಸ್ವರಾಜ್ಯ ಬೇಡಿಕೆಯನ್ನ ಇಟ್ಟದ್ದು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ? ಪೂರ್ಣ ಸ್ವರಾಜ್ಯ ಬೇಡಿಕೆ ಇಟ್ಟದ್ದು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂದ್ರೆ 1929 ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಬೇಡಿಕೆಯನ್ನ ಇಡ್ತಾರೆ. ಪ್ರಶ್ನೆಗಳನ್ನು ಸ್ವಲ್ಪ ತಿಳ್ಕೊಳ್ಬೇಕು. ಏನಪ್ಪಾ ಅಂದ್ರೆ ಪೂರ್ಣ ಸ್ವರಾಜ್ಯ ಬೇಡಿಕೆ ಇಟ್ಟಿದ್ದು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂದ್ರೆ 1929 ನಡೆದ ಲಾಹೋರ್ ಅಧಿವೇಶನದಲ್ಲಿ. ಇದರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು ಅಂತ ಕೇಳ್ತಾರೆ ಒಮ್ಮೆ. ಜವಾಹರ್ಲಾಲ್ ನೆಹರು ಅವರು ಏನಪ್ಪಾ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರೆ. ಅಲ್ಲೇ ಇಟ್ಟಿದ್ದು ಪೂರ್ಣ ಸ್ವರಾಜ್ಯ ಬೇಡಿಕೆ ಇಟ್ಟಿದ್ದು ಯಾವ ಅಧಿವೇಶನದಲ್ಲಿ ಅಂದ್ರೆ ಲಾಹೋರ್ ಅಧಿವೇಶನದಲ್ಲಿ. ಇನ್ನೊಂದು ಬರ್ತದೆ ಇಲ್ಲೇ, ಇನ್ನೊಂದು ಪ್ರಶ್ನೆ ರಿಲೇಟೆಡ್ ಸೇಮ್. ಪೂರ್ಣ ಸ್ವರಾಜ್ಯ ಅಂತ ನೀವು ಅನ್ಕೊಂಡಿರಲ್ಲ, ಸ್ವರಾಜ್ ಪಾರ್ಟಿ ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ರಿಲೇಟ್ ಮಾಡ್ಕೊಂಡು ಓದ್ಬೇಕು. ಇಲ್ಲಿ ನಾನೇನ್ ಹೇಳಿದೆ, ಪೂರ್ಣ ಸ್ವರಾಜ್ಯ ಬೇಡಿಕೆಯನ್ನು ಇಟ್ಟಿದ್ದು ಎಲ್ಲಪ್ಪ ಅಂದ್ರೆ ಲಾಹೋರ್ ಅಧಿವೇಶನದಲ್ಲಿ 1929. ಅಧ್ಯಕ್ಷ ನಮ್ಮ ಜವಾಹರ್ಲಾಲ್ ನೆಹರು. ಇನ್ನೊಂದು ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ವರಾಜ್ಯ ಪಾರ್ಟಿ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ್ತಾರೆ. ನಮ್ಮ ನೆಹರು ಅವರ ಅಪ್ಪ ಮೋತಿಲಾಲ್ ನೆಹರು. ಎರಡನೇದವರು ಯಾರಪ್ಪ ಅಂದ್ರೆ ಚಿತ್ತರಂಜನ್ ದಾಸ್. ಒಂದು ಪ್ರಶ್ನೆಯನ್ನ ನೋಡಿಕೊಳ್ಳುವಾಗ ಅಕ್ಕಪಕ್ಕದ ನೋಡ್ಕೋಬೇಕು. ಸ್ವರಾಜ್ಯ ಬೇಡಿಕೆ ಇಟ್ಟಿದ್ದು ಲಾಹೋರ್ ಅಧಿವೇಶನವಾದ್ರೆ ಸ್ವರಾಜ್ ಪಾರ್ಟಿ ಸ್ಥಾಪನೆ ಮಾಡಿದವರು ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್. ಮುಂದಿನ ಪ್ರಶ್ನೆಗೆ, ಇಲ್ಲಿ ಗಾಂಧೀಜಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷತೆ ವಹಿಸಿದಂತಹ ಸ್ಥಳದ ಹೆಸರು. ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ, ಗಾಂಧೀಜಿ ರಾಷ್ಟ್ರೀಯ ಕಾಂಗ್ರೆಸ್ 1885ರಿಂದ ಸ್ಟಾರ್ಟ್ ಆದಂತಹ ರಾಷ್ಟ್ರೀಯ ಕಾಂಗ್ರೆಸ್ 1946ರವರೆಗೆ ಎಷ್ಟೋ ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಒಬ್ಬೊಬ್ಬರು 1 ಸರಿ 2 ಸರಿ ಆಗಿದ್ದಾರೆ. ಆದರೆ ಗಾಂಧೀಜಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷತೆ ವಹಿಸಿಕೊಂಡದ್ದು ಕೇವಲ ಒಂದು ಸಲ ಮಾತ್ರ. ಅದು ಎಲ್ಲಪ್ಪ ಅಂದ್ರೆ ಲಕ್ಕಿರಿ, ನಿಮ್ ಕರ್ನಾಟಕದ ಬೆಳಗಾವಿ ಅಧಿವೇಶನ 1924ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ನಿಮ್ಮ ಬೆಳಗಾವಿಯಲ್ಲಿ ನಡೀತದೆ. ಗಾಂಧೀಜಿ ಎಷ್ಟು ದೊಡ್ಡ ಮನುಷ್ಯ,
ಎಲ್ಲಿ ಅಧಿವೇಶನಗಳು ನಡೆದ್ರು ಎಲ್ಲೂ ಭಾಗವಹಿಸಿಲ್ಲ. ಕೇವಲ ಒಂದೇ ಒಂದು ಬಾರಿ ನಿಮ್ಮ ಕರ್ನಾಟಕದಲ್ಲಿ, ಅದು ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಗಾಂಧೀಜಿ 1924ರಲ್ಲಿ ಗಾಂಧೀಜಿ ಕಾಂಗ್ರೆಸ್ಸಿನ ಅಧಿವೇಶನದ ಅಧ್ಯಕ್ಷತೆಯನ್ನು ಬೆಳಗಾವಿಯಲ್ಲಿ ವಹಿಸಿಕೊಳ್ತಾರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ರಾಷ್ಟ್ರೀಯ ಕಾಂಗ್ರೆಸ್ ವಿಭಜನೆಯಾದದ್ದು, ರಾಷ್ಟ್ರೀಯ ಕಾಂಗ್ರೆಸ್ ಇದೆಯಲ್ಲ, ಅದರಲ್ಲಿ ಮಂದಗಾಮಿ ಮತ್ತು ತೀವ್ರಗಾಮಿಗಳು, ಇಲ್ಲಿ ಏನಾಗ್ತದಂದ್ರೆ ವಿಚಾರಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದು ಕಾಂಗ್ರೆಸ್ನಲ್ಲಿ ಎರಡು ಭಾಗ ಆಗ್ತದೆ. ಒಂದು ಮಂದಗಾಮಿಗಳು, ಮತ್ತೊಂದು ತೀವ್ರಗಾಮಿಗಳು. ಸೂರತ್ ಅಧಿವೇಶನ ಅಂತ ನಡೀತದೆ. ಸೂರತ್ ಅಧಿವೇಶನ 1907ರಲ್ಲಿ. ಸೂರತ್ ಅಧಿವೇಶನದಲ್ಲಿ ಅವರಲ್ಲಿ ಬಂದಂತಹ ಭಿನ್ನಾಭಿಪ್ರಾಯಗಳಿಗಾಗಿ ಕಾಂಗ್ರೆಸ್ನಲ್ಲಿ ಏನಾಗ್ಬಿಡ್ತದಪ್ಪ ಅಂದ್ರೆ ಎರಡು ಭಾಗಗಳಾಗ್ಬಿಡ್ತವೆ. ಕೆಲವು ಮಂದಗಾಮಿಗಳು ಇರ್ಲಿ, ನಿಧಾನವಾಗಿ ಶಾಂತಿಯಿಂದ ಹೋರಾಡೋಣ ಅಂತ ಕೆಲವು ಜನಗಳು, ಕೆಲವು ಜನ ತೀವ್ರಗಾಮಿಗಳು. ಈ ರೀತಿಯಾಗಿ ಇದನ್ನ ಏನ್ ಕರೀತಾರೆ ಅಂದ್ರೆ ಸೂರತ್ ಸ್ಪ್ಲಿಟ್ ಅಂತ ಕರೀತಾರೆ. ಸೂರತ್ ಸ್ಪ್ಲಿಟ್ ಅಂದ್ರೆ ಕಾಂಗ್ರೆಸ್ನಲ್ಲಿ ವಿಭಜನೆಯಾದದ್ದು 1907ರಲ್ಲಿ. ಸೂರತ್ ಸ್ಪ್ಲಿಟ್ ಅಲ್ಲಿ ಏನಾಗಿದೆ, ಸೂರತ್ ನಲ್ಲಿ ಏನಾಗ್ತದೆ, ಕಾಂಗ್ರೆಸ್ ಎರಡು ಭಾಗಗಳಾಗಿ ಹೊರಡು ಹೋಗ್ತದೆ. ಮುಂದೆ ಲಕ್ನೋ ಕಾಂಗ್ರೆಸ್ ಅಧಿವೇಶನ ನಡೀತದೆ 1916ರಲ್ಲಿ. ಲಕ್ನೋ ಕಾಂಗ್ರೆಸ್ ಅಧಿವೇಶನ ನಡೀತದಲ್ಲ, ಆವಾಗ ವಿಭಜನೆಗೊಂಡಂತ ಕಾಂಗ್ರೆಸ್ ಏನಾಗ್ತದೆ, ಮತ್ತೆ ಒಂದಾಗ್ತದೆ. ಇದನ್ನ ನೆನಪಿಟ್ಕೊಳ್ಬೇಕಾಗಿ ನಾವು ಏನಪ್ಪಾ ಅಂದ್ರೆ ಸೂರತ್ ನಲ್ಲಿ ಕಾಂಗ್ರೆಸ್ ಎರಡು ಭಾಗಗಳಾಗ್ತದೆ 1907ರಲ್ಲಿ. ಅದನ್ನ ಸೂರತ್ ಸ್ಪ್ಲಿಟ್ ಅಂತ ಕರೀತಾರೆ. ಲಕ್ನೋ 1916ರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಒಂದಾಗ್ತದೆ. ಮುಂದಿನ ಪ್ರಶ್ನೆಗೆ, ನಮ್ದೊಂದು ಸಣ್ಣ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಾನು ಇನ್ನೂ ಬಹಳಷ್ಟು ವಿಡಿಯೋಗಳನ್ನ ಇತಿಹಾಸದ ಬಗ್ಗೆ ಮಾಡಿದ್ದೀನಿ. PC PSI ಪರೀಕ್ಷೆ ಇರ್ಬೋದು. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನನ್ನ ಸಬ್ಸ್ಕ್ರಿಪ್ಷನ್ನಲ್ಲಿ ನಾನು ಇನ್ನುಳಿದ ವಿಡಿಯೋಗಳಿವೆ. ನನ್ನ ಇನ್ನುಳಿದ ವಿಡಿಯೋಗಳನ್ನು ನೋಡಲಿಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಲಿಂಕ್ ಅನ್ನ ನೋಡ್ರಿ. ಮತ್ತೊಂದು ವಿಡಿಯೋ ಮಾಡೋಣ. ಎಲ್ಲರಿಗೂ ನಮಸ್ಕಾರ.